ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪು. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18ಗೆ ಸಬ್ಸ್ಕ್ರೈಬ್ ಆಗಿ. ರಾಜ್ಯದಲ್ಲಿ ಈಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ನಡೀತಿದೆ. ಅದು ಹಲವಾರು ಗೊಂದಲಗಳ ಮಧ್ಯೆ ನಡೀತಾ ಇದೆ. ಈ ಮಧ್ಯೆ ಹೈಕೋರ್ಟ್ ಸಹ ಒಂದು ತೀರ್ಮಾನ ನೀಡಿತು. ಈ ಗಣತಿಯನ್ನು ಮುಂದುವರಿಸಲೇಬೇಕು ಅನ್ನುವಂಥ ತೀರ್ಮಾನ ನೀಡಿತು. ಆದರೆ ಇಲ್ಲಿ ಮಾಹಿತಿದಾರ ಯಾರು ಮಾಹಿತಿ ಸಮೀಕ್ಷೆಗೆ ಹೋಗಿರುವಂಥವರಿಗೆ ಮಾಹಿತಿ ಕೊಡಬೇಕಾದಲ್ಲಿ ಯಾವುದೇ ರೀತಿಯ ಒತ್ತಾಯ ಮಾಡಬಾರ್ದು. ಆತನ ಸ್ವ ಇಚ್ಛೆಯಿಂದಲೇ ಮಾತ್ರ ಆತ ತನ್ನ ಮಾಹಿತಿಯನ್ನು ಹೇಳಬೇಕು ಅನ್ನುವಂಥ ಆದೇಶವನ್ನು ಮಾಡಿದರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಆದರೆ ಅದಕ್ಕಿಂತ ಮೊದಲೇ ಕೊಪ್ಪಳದಲ್ಲಿ ಒಬ್ಬ ವ್ಯಕ್ತಿ ರಾಮಣ್ಣ ಮಂಗಳೂರನ್ನು, ಕೊಪ್ಪಳದ 28ನೇ ವಾರ್ಡ್ನಲ್ಲಿರುವಂಥ ರಾಮಣ್ಣ ಮಂಗಳೂರು, ಇಲ್ಲಿ ನಾನು ಮಾಹಿತಿಯನ್ನು ನೀಡುವುದಿಲ್ಲ ಅನ್ನೋಂಥ ಒಂದು ಲಿಖಿತ ಹೇಳಿಕೆಯನ್ನು ನೀಡಿದರು. ಸಮೀಕ್ಷೆಗಾರರು ಹೋದಾಗ ಅಲ್ಲಿ ನಾನು ಮಾಹಿತಿ ನೀಡುವುದಿಲ್ಲ, ಇದು ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾಯಿದೆ ಮತ್ತು ಜಾತಿ ನಿಂದನೆ ಆಗ್ತಾಯಿದೆ ಮತ್ತು ನನ್ನ ವೈಯಕ್ತಿಕ ಮಾಹಿತಿಗಳನ್ನು ನಾನು ಇಲ್ಲಿ ನೀಡೋಕ್ಕೆ ಆಗೋದಿಲ್ಲ ಅಂತ ಒಂದು 8 ಪ್ರಶ್ನೆಗಳನ್ನು ಇಟ್ಕೊಂಡು ಆತ ಅದನ್ನು ವಿರೋಧ ಮಾಡಿದ. ಒಟ್ಟು 60 ಪ್ರಶ್ನೆಗಳಲ್ಲಿ 19 ಪ್ರಶ್ನೆಗಳು ಸಹ ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾಯಿದೆ, ಇದನ್ನು ವೈಯಕ್ತಿಕ ಇವುಗಳನ್ನು ನೀವು ಕೇಳುವ ಹಾಗಿಲ್ಲ ಅನ್ನುವಂಥ ಒಂದು ಪಟ್ಟಿಯನ್ನು ಮಾಡಿದ. ಆದರೆ ಸಮೀಕ್ಷೆಗಾರರು ಅವರಿಗೆ ನೀಡಿರುವಂಥ ಮಾಹಿತಿಯನ್ನು ಅದನ್ನು ಅವರು ದಾಖಲಿಸಲೇಬೇಕಾಗಿರುವಂಥ ಕಾರಣಕ್ಕಾಗಿ ಆತನಿಂದ ಲಿಖಿತ ಹೇಳಿಕೆ ಕೊಟ್ಟಾಗ ಆತ 8 ಇವುಗಳನ್ನು ಹೇಳಿದ. ಇಲ್ಲಿ ನಿಮ್ಮ ಮನೆಯಲ್ಲಿ ವಿಧವೆ ಇದ್ದಾರಾ ಅನ್ನೋದು ಒಂದು ಮಾತಾಗಿರ್ಬೋದು, ಮತ್ತು ನಿಮ್ಮ ಮನೆಯಲ್ಲಿ ಎಷ್ಟು ಕೊಠಡಿಗಳಿವೆ ಅನ್ನೋದಾಯಿತು, ಜೊತೆಗೆ ಮಕ್ಕಳ ಮಾಹಿತಿಯನ್ನು ಕೇಳೋದಾಯಿತು, ಜೊತೆಗೆ ನಿಮ್ಮ ಜಾತಿ, ಧರ್ಮ ಇವುಗಳನ್ನು ಮತ್ತು ಸುಪ್ರೀಂ ಕೋರ್ಟ್ ಹೇಳಿದ್ರು ಮತ್ತು ಸಂವಿಧಾನ ನೀವು ಯಾವುದೇ ಕಾರಣಕ್ಕೂ ಜಾತಿಯನ್ನು ಕೇಳಬಾರ್ದು ಅನ್ನುವಂಥ ಮಾಹಿತಿ ಇದೆ. ಅದೇ ರೀತಿ ಎಲ್ಲವನ್ನು ಉಲ್ಲಂಘಿಸಿ ನೀವು ಇಲ್ಲಿ ಮಾಹಿತಿಯನ್ನು ಕೇಳ್ತಾ ಇರೋದ್ರಿಂದ ನಾನು ಇದನ್ನು ನೀಡುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ಹೇಳಿ ಆತ ಆ ಸಮೀಕ್ಷೆಯಿಂದ ದೂರ ಹೋದ. ಇವತ್ತು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಜಾತಿ ಸಮೀಕ್ಷೆ ಇದು ಬಹಳ ದೋಷಪೂರಿತದಿಂದ ಕೂಡಿರುತ್ತದೆ. ಇದರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. 60 ಪ್ರಶ್ನೆ ಕೇಳಿದೆ. 60 ಪ್ರಶ್ನೆಯಲ್ಲಿ ಫಸ್ಟ್ ಆಫ್ ಆಲ್ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಜಾತಿ ಮತ್ತು ಉಪಜಾತಿ ಕಲಮನ್ನು ಇಡುವಂಥದ್ದಿಲ್ಲ. ಎರಡನೇದು ಕಲಂ ನಂಬರ್ 12ರಲ್ಲಿ ಜಾತಿ ಮತ್ತು ಉಪಜಾತಿಗಳನ್ನ ನೋಂದಣಿ ಮಾಡೋಂಗಿಲ್ಲ. ಪ್ರಶ್ನೆ 21, 22, 23ಗಳಲ್ಲಿ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಮೂರನೇದಾಗಿ ನಿಮ್ಮ ಮನೆಯಲ್ಲಿ ವಿಧೇಯರಿದ್ದಾರ ಅಂತ ಒಂದು ಕ್ವಶನ್ ಕೇಳಿದರೆ ಅದು ಸಹ ಅಸಂಬದ್ಧವಾಗಿದೆ. ಆನಂತರ ಮನೆಯಲ್ಲಿ ಶೌಚಾಲಯಗಳು, ಬೀದಿ ದೀಪಗಳು, ಕೊಠಡಿಗಳ ಸಂಖ್ಯೆ ಕೇಳಿದರೆ ಇದರಲ್ಲಿ ಇರ್ತಕ್ಕಂಥ ಕೆಲವೊಂದು ಕ್ವಶನ್ಗಳು ಭಾಳ ಅಸಂಬದ್ಧ ಹೇಳಿಕೆಗಳ ಅಸಂಬದ್ಧ ಪ್ರಶ್ನೆಗಳಾಗಿರೋದ್ರಿಂದ ನಾನು ಇದನ್ನು ವಿರೋಧ ಮಾಡ್ತೀನಿ. ಅದಕ್ಕೋಸ್ಕರ ಬೆಳಗ್ಗೆ ಬಂದಿರತಕ್ಕಂಥ ಜಾತಿ ಸಮೀಕ್ಷೆ ಬಂದಿರತಕ್ಕಂಥ ಶಿಕ್ಷಕರಿಗೆ ನಾನು ಇದನ್ನು ತಿಳಿಸಿ ಹೇಳಿ ಮಾನ್ಯ ಘನ ಸರ್ಕಾರಕ್ಕೆ ನಾನು ಲೆಟರ್ ಬರ್ಕೊಟ್ಟಿದ್ದೆ. ದೂರ ಉಳಿದಿರುವಂಥ ಕಾರಣಕ್ಕಾಗಿ ಈಗ ಆತನಿಗೆ ಅಲ್ಲಿ ಸಮೀಕ್ಷೆಗಾರರಿಗೆ ಏನು ದೊಡ್ಡ ಸಮಸ್ಯೆ, ಅವರು ಒಂದಿಷ್ಟು ಗೊಂದಲಕ್ಕೆ ಒಳಗಾದರೆ. ಯಾಕಂತ ಹೇಳಿದರೆ ಇನ್ನೂ ಕೋರ್ಟ್ ಆದೇಶ ಏನು ಸಂಪೂರ್ಣವಾಗಿ ಅವ್ರ ಕೈ ಸಿಕ್ಕಿಲ್ಲ. ಆದರೆ ಅವರು ಆಗಲೇ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ತಮ್ಮ ಇಲಾಖೆಗೆ ಕೇಳಿಸಿದ್ದೆ. ಒಟ್ಟಾರೆ ಹೇಳೋದಾದರೆ ಈಗ ಸಮೀಕ್ಷೆ ನಡೀತಾ ಇದೆ, ಅಲ್ಲಿ ಅನೇಕ ಗೊಂದಲಗಳಿವೆ. ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಈಗ ಕೆಲವು ಜನ ಏನೊಂದು ಸಮೀಕ್ಷೆಯಿಂದ ದೂರ ಉಳಿಯುತ್ತಿರುವಂಥ ಮಾಹಿತಿಗಳಿರುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಇದು ಸಹ ಒಂದಿಷ್ಟು ಗೊಂದಲಕ್ಕೆ ಕಾರಣವಾಗ್ತದ ಅನ್ನುವಂಥ ಮಾಹಿತಿ ಇದೆ. ಈ ಕುರಿತು ಒಂದಿಷ್ಟು ಜನರಲ್ಲಿ ಅದು ಯಾವ ಕಾರಣಕ್ಕಾಗಿ ಸಮೀಕ್ಷೆ ಆಗ್ತಾಯಿದೆ ಏನು ಅನ್ನುವಂಥ ಸಂಪೂರ್ಣವಾದ ಮಾಹಿತಿಯೂ ಸಹ ಇಲ್ಲಿ ನೀಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶರಣಪ್ಪ ಚಲಪು, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.